ಪ್ರಜಾಪ್ರಭುತ್ವದ ದೇಗುಲ ಸಂಸತ್ ಭವನದಲ್ಲಿ ಸ್ಮೋಕ್ ದಾಳಿ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಲಾಗಿದೆ. ತನಿಖೆಯ ಆಳಕ್ಕಿಳಿದಂತಹ ಪೊಲೀಸರಿಗೆ ಹಲವು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸಂಸತ್ ಮೇಲೆ ಸ್ಮೋಕ್ ಬಾಂಬ್, ಇನ್ನಷ್ಟು ಸ್ಫೋಟಕ ಸತ್ಯ ಬಹಿರಂಗ. ವಿಚಾರಣೆಯ ವೇಳೆ ಆರೋಪಿ ಸಾಗರ್ ಶರ್ಮಾ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾನೆ. ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೆ ಈ ರೀತಿಯ ಕೃತ್ಯವನ್ನ ಎಸಗಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಆತ್ಮಾಹುತಿಗೂ ಕೂಡ ಉದ್ದೇಶಿಸಿತ್ತಂತೆ ಈ ಗ್ಯಾಂಗ್ ಅನ್ನುವಂತಹ ವಿಚಾರ ತನಿಖೆಯ ವೇಳೆ ಬಹಿರಂಗವಾಗಿದೆ. ತಮ್ಮನ್ನ ತಾವು ಸುಟ್ಟುಕೊಳ್ಳುವಂತಹ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತಂತೆ. ಮೈಗೆ ಬೆಂಕಿ ತಗಲದಂತೆ ಜೆಲ್ ಖರೀದಿಗೂ ಕೂಡ ಪ್ಲಾನ್ ಅನ್ನ ಈ ಗ್ಯಾಂಗ್ ಮಾಡಿಕೊಂಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಜೆಲ್ ಅನ್ನ ಖರೀದಿಸಲಿಕ್ಕೆ ಆರೋಪಿಗಳಿಗೆ ಆಗಲಿಲ್ಲ. ಹಾಗಾಗಿಯೇ ಈ ಸ್ಮೋಕ್ ದಾಳಿಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈ ಗುಂಪು ಬರುತ್ತೆ. ಸಾಗರ್ ಶರ್ಮಾ, ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ ಈ 4 ಜನರು ಕೂಡ ಈ ಕಥೆಯ ಸೂತ್ರಧಾರಿಗಳು. ಪ್ರಮುಖ ಪಾತ್ರಧಾರಿ ಅಂದರೆ ಲಲಿತ್ ಝಾ. ಈಗ ಇವರ ಬಂಧನ ಕೂಡ ಆಗಿರುವಂತಹದ್ದು. ಇವರನ್ನು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಹೊರಕಕ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪಬ್ಲಿಸಿಟಿಗಾಗಿ, ಪ್ರಚಾರಕ್ಕಾಗಿ ನಾವು ಈ ರೀತಿಯ ಕೃತ್ಯವನ್ನು ಎಸಗಿದ್ದೇವೆ ಅಂತೇಳಿ ತಪ್ಪೊಪ್ಪಿಕೊಂಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇದೇ ಪಬ್ಲಿಸಿಟಿಗೋಸ್ಕರ ನಾವು ಸಂಸತ್ನ ಭವನದ ಒಳಗೆ ಆತ್ಮಾಹುತಿ ದಾಳಿಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ವಿ. ಬಟ್ ಜೆಲ್ ಸಿಗಲಿಲ್ಲ. ಆ ಜೆಲ್ ಸಿಗದೇ ಇರುವ ಕಾರಣಕ್ಕೆ ಆ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಅಂಥೇಳಿ ಪೊಲೀಸರ ಮುಂದೆ ತನಿಖೆಯ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ.